ಸುದ್ಗುಂಟೆ ಪಾಳ್ಯದಲ್ಲಿ ಯುವತಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂಥ ಪ್ರಕರಣ ಇತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅವನನ್ನು ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಹೆಡೆಮುರಿ ಕೂಡ ಕಟ್ಟಿದ್ದಾರೆ. ವಿಕೃತ ಕಾಮಿಯ ಹೆಡೆಮುರಿ ಕಟ್ಟಿದಂಥ ಪೊಲೀಸರಿಗೆ ಈಗ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಕಾರಣ ಅಲ್ಲಿ ಏನೂ ಇರಲಿಲ್ಲ, ಕ್ಲೂಗಳು ಸಿಕ್ಕಿರೋದೊಂದಿತ್ತು. ಅದಾದ ನಂತರ ಬೆನ್ನು ಹತ್ತಿದ್ರು ಪೊಲೀಸರು. ಕೇರಳದಲ್ಲಿ ಬಂಧಿಸಿ ಆರೋಪಿಯನ್ನು ಕರೆತಂದಿದ್ದಾರೆ. ಕೃತ್ಯ ಎಸಗಿದ್ದು ನಾನೇ ಅಂತ ಆರೋಪಿ ಒಪ್ಕೊಂಡಿದ್ದಾನೆ. 5 ದಿನ ಆರೋಪಿ ಸಂತೋಷ್ ಡ್ಯಾನಿಯಲ್ ಈಗ ಖಾಕಿ ಕಸ್ಟಡಿಗೆ ಇದ್ದಾನೆ. ಆರೋಪಿಗೆ ಹೋಮ್ ಗಾರ್ಡ್ ಸಹಾಯ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಅನುಮಾನಗಳಿಗೆ ಹುಟ್ಟಾಗ್ತಾ ಇದೆ. ಸೊ ಪೊಲೀಸರು ಹುಡುಕಾಟ ನಡೆಸ್ತಾ ಇರೋ ವಿಚಾರ ಈಗ ಆರೋಪಿಗೆ ಹೇಳಿದ್ರಂತೆ. ಅವರು ಹೊಸ ಸಿಮ್ ಖರೀದಿ ಮಾಡಿ ಕೊಟ್ಟಿರುವ ಬಗ್ಗೆ ಮಾಹಿತಿ ಕೂಡ ಈಗ ಅಲ್ಲಿ ಸಿಗ್ತಾ ಇದೆ. ಎರಡನೇ ತಾರೀಕು ಅಂದರೆ ಥರ್ಡ್ ಅರ್ಲಿ ಮಾರ್ನಿಂಗ್ ಒಂದು ಇನ್ಸಿಡೆಂಟ್ ನಡೆದಿತ್ತು ನಮ್ಮ ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನ್ ಠಾಣಾ ಸರಹದ್ದಿನಲ್ಲಿ. ಅದು 6ಗೆ ಒಬ್ಬರು ಟ್ವೀಟ್ ಮಾಡಿದರು ಎಕ್ಸಲ್ಲಿ. ಅದು ನೋಡಿಕೊಂಡು ನಾವು ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ವಿ. ಆ ಪ್ರಕರಣ ದಾಖಲಿಸ್ಕೊಂಡು ತನಿಖೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಯಾರು ಕಂಪ್ಲೇನೆಂಟ್ ಇದ್ದಾರೆ ಅಂದ್ಕೊಂಡು, ಯಾಕಂದರೆ ಅದರಲ್ಲಿ ಕಂಪ್ಲೇನೆಂಟ್ ವಾಸ್ ದ ಥರ್ಡ್ ಪಾರ್ಟಿ. ನೆಕ್ಸ್ಟ್ ಅವ್ರನ್ನ ಐಡೆಂಟಿಫೈ ಮಾಡಿ ಅದೆಲ್ಲ ಹೇಗೆ ಸಿಕ್ತು ಅಂದ್ಕೊಂಡು ಹೂವರ್ ದ ವಿಕ್ಟಿಮ್ಸ್, ಇಬ್ಬರು ಹುಡುಗಿರಿದ್ರು. ಸೊ ನಮ್ಮ ಚಾಲೆಂಜ್ ವಾಸ್ ಗೆಟಿಂಗ್ ಇನ್ ಟಚ್ ವಿತ್ ದ ವಿಕ್ಟಿಮ್ಸ್ನ ಐಡೆಂಟಿಫೈ ಮಾಡಿ ಏನಾಯಿತು ಅಂದ್ಕೊಂಡು ತಿಳ್ಕೊಂಡು ನೆಕ್ಸ್ಟ್ ನಾವು ಅಕ್ಯೂಸ್ನ ಟ್ರೇಸ್ ಮಾಡೋಕ್ಕೆ ಒಂದು 4ರಿಂದ 5 ತಂಡಗಳು ಮಾಡಿಕೊಂಡು ಎಲ್ಲ ನಮ್ಮ ಸುದ್ಗುಂಟೆಪಾಳ್ಯ, ಮಡಿವಾಳ, ತಿಲಕ್ ನಗರ ಲಿಮಿಟ್ಸ್, ಮೈಕೋ ಲೇಔಟ್ವರೆಗೆದು ಎಲ್ಲ ಕ್ಯಾಮ್ರಾಗಳೆಲ್ಲ ಚೆಕ್ ಮಾಡಿ ಯಾರು ಅಫೆಂಡರ್ ಇದ್ದಾನೆ ಅಂದ್ಕೊಂಡು ಒಂದು